ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕೇಳತಕ್ಕಂಥ ಪ್ರಶ್ನೆಗಳಲ್ಲಿ ಒಂದೇನಪ್ಪ ಅಂತಂದರೆ ಅದೃಷ್ಟ. ಗುರುಗಳೇ, ಏನು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಅದೃಷ್ಟ ಕೂಡಿ ಬರುತ್ತೆ ಹೇಳಿ ಅಂತ. ಕನ್ಯಾ ರಾಶಿ ನಮ್ಮದು ಏನು ಕೈ ಬಾಯಿ ಎತ್ತುತ್ತಾ ಇಲ್ಲ, ಎಲ್ಲ ಕಷ್ಟ ಸಾಲ ಬರೀ ಇದೆ, ಚಿಂತೆ ಆಗೋಯ್ತು, ಕೆಲಸ ಸರಿಯಾಗಿ ಆಗ್ತಾಯಿಲ್ಲ, ಏನು ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನಿಸುತ್ತೆ, ಹುಟ್ಟಿದಾಗಿಂದನೂ ಬರೇ ಇದೇ ಆಗೋಯ್ತು, ರೋದನೆ ಆಗೋಯ್ತು, ನನಗೆ ಭಾಳ ಕಷ್ಟ, ಅಥವಾ ಭಾಳ ಚೆನ್ನಾಗಿತ್ತು ಇತ್ತೀಚೆಗೆ ಸ್ವಲ್ಪ ನನಗೆ ಭಾಳ ಕಷ್ಟ ಆಗ್ತಾ ಇದೆ ಏನಾರು ಹೇಳ್ಬೋದು. ಬಟ್ ಪ್ರತಿಯೊಬ್ಬರಿಗೂ ಚೆನ್ನಾಗಿರಲಿ ಇರಲಿ, ಕಷ್ಟದಲ್ಲಿರಲಿ, ಸುಖವಾಗಿರಲಿ, ಅದೃಷ್ಟ ಅನ್ನುವಂಥದ್ರ ಮೇಲೆ ಆಸೆ ಇರುತ್ತಲ್ವ. ನೀವು ಕನ್ಯಾ ರಾಶಿಯವರು ಏನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಲಿದೆ, ಸರಳವಾದ ಉಪಾಯಗಳೇನು, ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾದಂಥ ವಿಡಿಯೋ ಇದು. ನನಗೊಂದು ದಯವಿಟ್ಟು ಸಹಾಯ ಮಾಡಿ. ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ಎಲ್ಲರ ಕಮೆಂಟ್ನೂ ಓದ್ತಾ ಇರ್ತೇನೆ, ರಿಪ್ಲೈ ಕೂಡ ಮಾಡಲಿಕ್ಕೆ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಸೊ ಏನಾದ್ರು ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಹಾಕಿ, ನಾನು ಕಮೆಂಟ್ನ ಓದ್ತೇನೆ. ವಿಡಿಯೋನ ಶುರು ಮಾಡೋಣಲ್ವಾ? ಬನ್ನಿ, ಕನ್ಯಾ ರಾಶಿಯವರ ಅದೃಷ್ಟ ರಹಸ್ಯ ಮಾರ್ಗೋಪಾಯಗಳನ್ನ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದನ್ನು ಎರಡು ಭಾಗವಾಗಿ ಹೇಳ್ತಾನೆ. ಒಂದು ಭಾಗ್ಯ ಸೂಕ್ತ ಅಂತ ಇದೆ. ಅಂದರೆ ಬರೀ ಕನ್ಯಾ ರಾಶಿ ಅಂತಲ್ಲ, ಯಾವುದೇ ರಾಶಿ ನಕ್ಷತ್ರದವರಾಗಲಿ ಮನುಷ್ಯರಿಗೆಲ್ಲ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಮಂತ್ರ ಇದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಈ ಒಂದು ವಿಶೇಷವಾದ ಭಾಗ್ಯ ಸೂಕ್ತ ಮಂತ್ರವನ್ನು ನಾನೇ ಹೇಳಿ ರೆಕಾರ್ಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ನಲ್ಲಿ. ಆ ವಿಡಿಯೋ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ಕಾಮೆಂಟ್ ಸೆಕ್ಷನಲ್ಲೋ ಹಾಕ್ತೀನಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಇದನ್ನು ಪ್ರತಿದಿನ ಬೆಳಗ್ಗೆ ಒಂದು 3 ಬಾರಿ, ಬೆಳಗ್ಗೆದ್ದು ಸ್ನಾನ ಆದ ತಕ್ಷಣ ಒಂದು 3 ಬಾರಿ ಅದನ್ನು ರಿಪೀಟ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗಿ ಭಾಗ್ಯೋದಯ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಭಾಗ್ಯ ಸೂಕ್ತ. ಸೊ ಅದೇ ಭಾಗ್ಯ ಸೂಕ್ತ ಮಂತ್ರದಲ್ಲಿ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ, ಅದು ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಮತ್ಸ್ಯಮಣಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತಾನೆ. ಈಗ ಎರಡನೇ ಭಾಗಕ್ಕೆ ಹೋಗ್ತಾನೆ. ಸೊ ಕನ್ಯಾ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ 9ನೇ ಮನೆಯ ಅಧಿಪತಿ ಆರಾಧನೆ ಮಾಡಬೇಕು. ಕನ್ಯಾ ರಾಶಿಯವರಿಗೆ 9ನೇ ಮನೆಯ ಅಧಿಪತಿ ಯಾರು ಅಂದರೆ ಶುಕ್ರ. ಸೊ ಶುಕ್ರನನ್ನು ಹಾಗೂ ಶುಕ್ರನ ಅಭಿಮಾನಿ ದೇವರನ್ನು ಯಾವ ಕನ್ಯಾ ರಾಶಿಯವರು ಆರಾಧನೆ ಮಾಡ್ಕೊಳ್ತಾ ಇರ್ತಾರೋ ಅವರ ಎಲ್ಲ ಕಷ್ಟ ನಷ್ಟಗಳು ಪರಿಹಾರವಾಗಿ ವಿಶೇಷವಾಗಿ ಜೀವನದಲ್ಲಿ ಅದೃಷ್ಟ ಅನ್ನುವಂಥದ್ದು ಕೂಡಿ ಬರಲಿದೆ. ಸೊ ಆದ್ದರಿಂದ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರತಕ್ಕಂಥ ವಿಡಿಯೋ ಇದು ಆಗಿರಲಿದೆ. ಸೊ ಸಿಂಪಲ್ ಆದಂಥ ಪರಿಹಾರಗಳು ಹೇಳಬೇಕು ಅಂತಂದರೆ, ನೀವು ಕನ್ಯಾ ರಾಶಿಯವರಾಗಿದ್ದರೆ ಜೀವನದಲ್ಲಿ ಅದೃಷ್ಟ ಬೇಕು ಅಂತಾದರೆ ಮೊಟ್ಟ ಮೊದಲನೇದಾಗಿ ದುರ್ಗಾರಾಧನೆಯನ್ನು ಮಾಡಬೇಕು. ಯಾವ ಕನ್ಯಾ ರಾಶಿಯವರು ಪ್ರತಿ ದಿವಸ ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾ ಇರ್ತೀರೋ, ಒಳ್ಳೆಯ ಗುರುಮುಖೇನ ಅದನ್ನು ಉಪದೇಶ ಪಡೆದು ನೀವೇ ಓದ್ಕೊಳ್ತೀರೋ, ನಿಮಗೆ ಓದೋಕ್ಕಾಗಲ್ವಾ ಯೂಟ್ಯೂಬಲ್ಲಿ ಸಿಗುತ್ತೆ ಲಲಿತಾ ಸಹಸ್ರನಾಮ, ಪ್ರತಿದಿನ ಮಿನಿಮಮ್ 1 ಸಲ ಲಲಿತಾ ಸಹಸ್ರನಾಮ ಕೇಳಿಸ್ಕೋಬೇಕು. ಶುಕ್ರವಾರ ಆದರೆ ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡ್ರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಲಿದೆ. ಇನ್ನು ನೀವೇ ಓದ್ತೀರಾ ಅಂತಾದರೆ ದುರ್ಗಾ ಸ್ತೋತ್ರವನ್ನು ಓದಿ. ದುರ್ಗಾ ಯೈ ನಮಃ, ದಾರಿದ್ರ್ಯಶ್ವನ್ಯೈ ನಮಃ, ಧೃತಗ್ರಹಿ ನಮಃ, ದುರಾಸದಾಯ 108 ಹೆಸರು ಬರ್ತದೆ. ದುರ್ಗಾ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ರ, ಶುಕ್ರ ಅಷ್ಟೋತ್ರ, 3 ಅಷ್ಟೋತ್ರಗಳನ್ನು ಪಠನೆ ಮಾಡಿಬಿಟ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವೇ ಕನ್ಯಾ ರಾಶಿಯವರಿಗೆ. ಇನ್ನೂ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ಸ್ತ್ರೀಯರು ನೀವು ಕನ್ಯಾ ರಾಶಿಗೆ ಸ್ತ್ರೀಯರಾಗಿದ್ದರೆ, ಅದು ವಿವಾಹಿತ ಸ್ತ್ರೀಯರಾಗಿದ್ದರೆ, ನೀವು ಶುಕ್ರವಾರ ದಿವಸ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದು ಮನೆಯಲ್ಲಿ ಹಾಲೆಲ್ಲ ಸ್ವಲ್ಪ ಒಡೆಸ್ಕೊಂಡು ಒಂದು ಚಿಕ್ಕ ರಂಗೋಲಿ ಹಾಕಿ ಒಂದು ತುಪ್ಪದ ದೀಪವನ್ನು ಹಚ್ಕೊಂಡು ಆ ದೀಪಕ್ಕೆ 9 ಪ್ರದಕ್ಷಿಣೆ 9 ನಮಸ್ಕಾರ ಆಯ್ತಲ್ವಾ, ಅಥವಾ 8 ಪ್ರದಕ್ಷಿಣೆ, ಆ ತುಪ್ಪದ ದೀಪಕ್ಕೆ 8 ಪ್ರದಕ್ಷಿಣೆ 8 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಒಂದೊಂದು ಪ್ರದಕ್ಷಿಣೆಗೂ ಮಹಾಲಕ್ಷ್ಮಿ ಅಷ್ಟಕದ ಒಂದೊಂದು ಸ್ತೋತ್ರವನ್ನು ಶ್ಲೋಕವನ್ನು ಹೇಳ್ಕೊಳ್ತಕ್ಕಂಥದ್ದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸುತೆ ಹೇಳ್ಕೊಂಡು ಒಂದು ಪ್ರದಕ್ಷಿಣೆ ನಮಸ್ಕಾರ, ಮತ್ತೆ ಎದ್ದ, ಮತ್ತೆ ಎರಡನೇ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸುತೆ, ಎರಡನೇ ಪ್ರದಕ್ಷಿಣೆ ಮಾಡ್ದ, ಮತ್ತೆ ನಮಸ್ಕಾರ ಮಾಡ್ದ, ಮತ್ತೆ ಎದ್ದ. ಹೀಗೆ 8 ಶ್ಲೋಕಗಳು 8 ಪ್ರದಕ್ಷಿಣ ನಮಸ್ಕಾರಗಳು ಮಾಡಿದರೆ ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರು ಜೀವನದಲ್ಲಿ ಅದೃಷ್ಟವನ್ನು
ಅದೃಷ್ಟವನ್ನು ಖಂಡಿತವಾಗಿ ಕಾಣ್ತೀರಾ. ಯಾವುದೇ ಕನ್ಯಾ ರಾಶಿಯ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಮುತ್ತೈದೆಯರಿಗೆ ಶುಕ್ರವಾರ ದಿವಸ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತದೆ. 2 ತೆಂಗಿನಕಾಯಿ, ವಿಳಿದೆಲೆ ಅಡಿಕೆ, ಬಾಳೆಹಣ್ಣು ಸಹಿತ, ಹಸಿರು ಬಲೆ ಸಹಿತ ನೀವು ಅದನ್ನು ಕೊಡಬಹುದಾಗಿರ್ತದೆ. ಜೊತೆಗೆ ಇನ್ನೇನೇನು ಮಾಡಬಹುದು ಅಂದರೆ, ಬಹಳ ಮುಖ್ಯವಾಗಿ ಆ ಬಿಳಿಯ ಬಣ್ಣದ ಹೂವು, ಮಲ್ಲಿಗೆ ಹೂವಿರಬಹುದು, ಬಿಳಿಯ ಬಣ್ಣದಲ್ಲಿ ಸೇವಂತಿಗೆನೂ ಸಿಗುತ್ತೆ ನಿಮಗೆ. ಬಿಳಿ ಕಲರ್, ವೈಟ್ ಕಲರ್ ಹೂವಾಗಿರಬೇಕು. ಬಿಳಿಯ ಬಣ್ಣದ ಹೂವಿನಲ್ಲಿ ಶುಕ್ರವಾರದ ದಿವಸ ನೀವು ಅಮ್ಮನವರಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾಗಿರ್ತದೆ. ಮುತ್ತೈದೆಯರಿಗೂ ಮಲ್ಲಿಗೆ ಹೂವು ಇಷ್ಟುದ್ದ ಮೊಳನೋ 1 ಮೊಳ ಅಷ್ಟು ಬಿಳಿಗೆ ಹೂವನ್ನ ಮುತ್ತೈದೆಯರಿಗೆ ಮುಡ್ಕೊಳ್ಳೋಕೆ ಕೊಟ್ಟರೆ ಅವ್ರು ಖುಷಿಯಾಗಿ ಮುಡ್ಕೊಂಡ್ರೆ ನಿಮಗಂತೂ ಖಂಡಿತವಾಗಿ ಅದೃಷ್ಟ ಬರುತ್ತೆ ಜೀವನದಲ್ಲಿ. ಅವ್ರು ಒಳ್ಳೆಯದಾಗ್ಲಪ್ಪ, ತುಂಬ ಚೆನ್ನಾಗಿದೆ ಅಂತ ಮೂಸ್ಕೊಂಡು ಅದು ವಾಸನೆ ನೋಡ್ಕೊಂಡು ತಲೆಗಿಟ್ಕೊಂಡು ಚೆನ್ನಾಗಿ ಘಮ ಅಂತ ಇದೆ ಅಂತಂದರೆ ಅವ್ರು ಖುಷಿಯಾಗ್ಬಿಟ್ರು ಅಂತಂದರೆ ಅಮ್ಮನವ್ರು ನಿಮಗೆ ಅನುಗ್ರಹಿಸಿದ್ರು ಅಂತ ಅನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಮುತ್ತೈದೆಯರಿಗೆ ಊಟ ಹಾಕ್ತಕ್ಕಂಥದ್ದು ಇರಬಹುದು, ಮುತ್ತೈದೆಯರಿಗೆ ಅವ್ರಿಗೆ ಕೊಟ್ಟು ಸಂತೋಷ, ವಸ್ತ್ರ ಇದ್ರೆಗಳನ್ನ ಕೊಟ್ಟು ಸಂತೋಷ ಪಡಿಸ್ತಕ್ಕಂಥದ್ದು. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಬಣ್ಣದ ಹೂನಲ್ಲಿ, ಬಿಳಿ ಹೂನಲ್ಲಿ ಬೇಕಾದ್ರೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಮಲ್ಲಿಗೆ ಹಾರವನ್ನೇ ತಗೊಂಡೋಗಿ ಅಮ್ಮನವ್ರಿಗೆ ಹಾಕಿದ್ರು ಕೂಡ ತುಂಬ 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 ಅನುಕೂಲವಾಗಿರಲಿದೆ. ಇನ್ನು ಬಹಳ ಮುಖ್ಯವಾಗಿ ನಿಮಗೆ ಔದುಂಬರ ವೃಕ್ಷ ಅಂತ ಇರ್ತದೆ. ಸೊ ಔದುಂಬರ ವೃಕ್ಷಕ್ಕೆ ನೀವು ಶುಕ್ರವಾರದ ದಿವಸ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನಿಮಗೆ ಅದ್ಭುತವಾದ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತದೆ. ಕನ್ಯಾ ರಾಶಿಯವರು ಕೈಗೆ ಒಂದು ವೈಟ್ ಕಲರ್ ದಾರವನ್ನು ಕಟ್ಕೊಂಡ್ರು ಕೂಡ 3 ಎಳೆದೋ ಅಥವಾ 7 ಎಳೆ ಅಥವಾ 9 ಎಳೆ ದಾರವನ್ನು ಹಿಂಗೆ ಕೈಗೆ ಕಟ್ಕೊಂಡು, ಬಿಳಿ ಕಲರ್ ದಾರವನ್ನು ಕಟ್ಕೊಳ್ತಕ್ಕಂಥದ್ದು, ಬಿಳಿಯ ಬಣ್ಣದ ದಾರವನ್ನು ಕೈಗೆ ಕಟ್ಕೊಳ್ತಕ್ಕಂಥದ್ದು ನಿಮಗೆ ತುಂಬ ಅದೃಷ್ಟವನ್ನು ಬರ್ತದೆ. ಕನ್ಯಾ ರಾಶಿಯವರು ಬಿಳಿಯ ಬಣ್ಣದ ವಸ್ತ್ರವನ್ನು ಜಾಸ್ತಿ ಧಾರಣೆ ಮಾಡ್ಕೊಳ್ಳೋದು ಕೂಡ ತುಂಬ ಅದೃಷ್ಟವನ್ನು ಕೊಡ್ತದೆ. ಕನ್ಯಾ ರಾಶಿಯವರು ಪೂರ್ವ ದಿಕ್ಕನ್ನು, ಸೂರ್ಯ ಹುಟ್ಟುವ ದಿಕ್ಕಿನಲ್ಲೇ ಸ್ವಲ್ಪ ಜಾಸ್ತಿ ವ್ಯವಹರಿಸ್ತಕ್ಕಂಥದ್ದು, ಸೂರ್ಯ ಹುಟ್ಟುವ ದಿಕ್ಕಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ನಿಮಗೆ ತುಂಬ ಅದೃಷ್ಟವನ್ನು ಕೊಡ್ತದೆ. ಹೀಗೆ ನಿಮ್ಮ ಕೈಲಿ ಏನಾಗುತ್ತೋ ಆ ರೀತಿಯಲ್ಲಿ ಶುಕ್ರ ಅನುಷ್ಠಾನ, ಶುಕ್ರ ವಿಶೇಷ ಪರಿಹಾರಗಳನ್ನ ಮಾಡಿಕೊಂಡಾಗ ನಿಮಗೆ ತುಂಬ ಈ ಸಿಂಪಲ್ ಸ್ಟೆಪ್ಗಳನ್ನು ಹೇಳ್ತಿದ್ದೀನಿ, ಎಲ್ಲ ಟ್ರೈ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ತುಂಬ ಅದೃಷ್ಟ ಬರ್ತದೆ. ಇಲ್ಲ ಇದೆಲ್ಲ ಓಕೆ, ನಮ್ಗೆ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಏನು ಬೇಕು ಅಂದರೆ, ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಮಣಿ ಎಲ್ಲ ಸಹ ಇದೆ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರು ಪೂರ್ಣಿಮೆ ಥರ, ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದೇಶ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯ ಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ
ಹೋಮಗಳು ಲೈವ್ ಇರ್ತದೆ, ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರೂ ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ, ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ, ಅದ್ಭುತವಾದಂತಹ, ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲದೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.